ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆಗಿರೋ ಮಂಗಳೂರು ಸ್ಟೈಲ್ನಲ್ಲಿ ಎಗ್ ಗೀ ರೋಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8ರಿಂದ 10 ಗೋಡಂಬಿನ ಬಿಸಿ ನೀರಿನಲ್ಲಿ ಹಾಕಿ ನೆನೆಯೋಕೆ ಇಟ್ಕೋಬೇಕು. ಇದೊಂದು ಸುಮಾರು ಒಂದು 20ರಿಂದ 30 ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು. ನೆಕ್ಸ್ಟ್ ನಾವಿಲ್ಲಿ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೋತಾ ಇದ್ದೀವಿ. ನಾವಿಲ್ಲಿ ಸುಮಾರು ಒಂದು 4 ಎಗ್ ತೊಗೊಂಡಿದ್ದೀವಿ. ಇದನ್ನು ಕೂಡ ಒಂದು ಸುಮಾರು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತ್ಯ ಕಾಳು, 1 ಸ್ಪೂನಷ್ಟು ಸೋಂಪು ಕಾಳು, ಒಂದು 2 ಇಂಚಷ್ಟು ಚಕ್ಕೆ, ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಸುಮಾರು ಒಂದು 3-4 ನಿಮಿಷ ಫ್ರೈ ಆದರೆ ಸಾಕು. ಇದ್ರದ್ದು ಲೈಟಾಗಿ ಘಮ ಬಂದ ತಕ್ಷಣ ಫ್ಲೇಮ್ನ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗೋಡಂಬಿನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀವಿ. ನೆಕ್ಸ್ಟ್ ನಾವಿಲ್ಲಿ 2-3 ಗೆಡ್ಡೆಯಷ್ಟು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣು ಕೂಡ ಇದಕ್ಕೆ ಹಾಕೋತಾ ಇದ್ದೀವಿ. ಇದನ್ನೆಲ್ಲ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ನೋಡಿ, ಈಗ ಫೈನ್ ಪೇಸ್ಟ್ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ಎಲ್ಲ ಕರಗಿದ ಮೇಲೆ ಅದಕ್ಕೆ ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ತುಪ್ಪದಲ್ಲಿ ಉರಿತಾ ಇರೋದ್ರಿಂದ ಘಮ ಅಂತ ಇದೆ. ಒಂದು 5 ನಿಮಿಷ ಫ್ರೈ ಆದಮೇಲೆ ಮುಂಚೆನೇ ರುಬ್ಬಿಟ್ಕೊಂಡಿರುವಂಥ ಫೈನ್ ಪೇಸ್ಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀರಿನ ಕನ್ಸಿಸ್ಟೆನ್ಸಿನ ನೋಡಿ ಹಾಕ್ಕೊಬೇಕು. ಇದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ತಿಬಿಡುತ್ತೆ. ನೀರು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ತಿರುಗಿಸ್ತಾನೆ ಇರಬೇಕು. 5ರಿಂದ 10 ನಿಮಿಷ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಈ ಥರ ಕುದಿ ಬಂದಾದಮೇಲೆ ಕೈ ಆಡಿಸಿ ತಳ ಏನಾದ್ರು ಹೊತ್ತಿದೆಯಾ ಅಂತ ನೋಡಿಬಿಟ್ಟು ಮತ್ತೆ ಕೈ ಆಡಿಸ್ತಾನೆ ಇರಿ. ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಅದರದ್ದು ಬಣ್ಣ ಕೂಡ ಚೇಂಜ್ ಆಗಿದೆ. ಒಂದು 5ರಿಂದ 10 ನಿಮಿಷ ಈ ಥರ ಕುದಿಸ್ಕೊಂಡ್ಮೇಲೆ ಒಳ್ಳೆ ಬಣ್ಣ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು, ಹುಳಿ, ಖಾರ ಜೊತೆಗೆ 1 ಸ್ಪೂನಷ್ಟು ಬೆಲ್ಲದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಕುದಿಸ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ತುಪ್ಪ ಬಿಟ್ಟಿದೆ. ಈಗ ಇದಕ್ಕೆ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಈ ರೀತಿ ಸ್ಲೈಸ್ ಮಾಡಿಕೊಂಡು ಇದಕ್ಕೆ ಒಟ್ಟಿಗೆ ಹಾಕಬೇಡಿ, ಒಂದೊಂದಾಗೆ ಈ ಥರ ಹಾಕ್ಕೊಂಬನ್ನಿ. ಇಲ್ಲಾಂದರೆ ಮೊಟ್ಟೆಯಲ್ಲಿರೋ ಭಂಡಾರ ಬಿಚ್ಕೊಂಡ್ಬಿಡುತ್ತೆ. ಮೊಟ್ಟೆ ಎಲ್ಲ ಹಾಕಿದ ಮೇಲೆ ನಿಧಾನಕ್ಕೆ ಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆಯಲ್ಲಿರೋ ಭಂಡಾರ ಬಿಚ್ಚೋಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ಈಗ ಸ್ವಲ್ಪ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಧಾನಕ್ಕೆ ತಿರುಗಿಸಿದ ಮೇಲೆ ಈಗ ನಮ್ಮದು ಎಗ್ ಗೀ ರೋಸ್ಟ್ ರೆಡಿ ಆಗಿದೆ. ಬಿಸಿ ಇರುವಾಗಲೇ ತಿಂದರೆ ಯಾವುದೇ ರೆಸಿಪಿ ಆದರೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಚಪಾತಿ, ಬಿಸಿ ಅನ್ನ ಅಥವಾ ನೀರು ದೋಸೆ ಯಾವುದಕ್ಕಾರ ಯೂಸ್ ಮಾಡ್ಬೋದು. ನಾವು ಇವತ್ತು ನೀರು ದೋಸೆ ಜೊತೆ ಎಗ್ ಗೀ ರೋಸ್ಟ್ ಮಾಡಿದ್ದೀವಿ. ನೀರು ದೋಸೆ ಜೊತೆ ಬೆಸ್ಟ್ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.